ಒಂದು ತೋರಿಸ್ತೀವಿ. ಅದೇನಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಮ್ಮ ನಟ ಭಯಂಕರ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಚಾನಲ್ಸ್ ನಟ ಭಯಂಕರ ಯೂಟ್ಯೂಬ್ ಚಾನಲ್ಸ್ ಇಂದ ಮಾತಾಡ್ತಾ ಇರೋದು. ನಮ್ದು ಒಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಇಂದ ನಾವು ಇಲ್ಲಿ ಒಂದು ಊರ ಕಡೆ ಟ್ರಿಪ್ ಬಂದಿದ್ದೀವಿ. ಆ ಟ್ರಿಪ್ಪಲ್ಲಿ ಸಿಕ್ಕಾಪಟ್ಟೆ ಕಾಡಲ್ಲಿ ಸುತ್ತಿ ನೈಟ್ ಆಗಿ ಈಗ ಒಂದು ಸ್ಟ್ರೇಗೆ ಬಂದಿದ್ದೀವಿ. ಇಲ್ಲಿ ಚಿರತೆ, ಹುಲಿ, ಸಿಂಹ, ಪ್ರಾಣಿ, ಆನೆ ಗೀನೆ ಎಲ್ಲ ಇದೆ. ಜಾಸ್ತಿ ಸೊಳ್ಳೆಗಳ ಕಾಟ ಕೂಡ ಇದೆ. ಅದಕ್ಕಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಬನ್ನಿ, ನಾನು ಮುಂದೆ ನಿಮಗೆ ಚಿರತೆ ತೋರಿಸ್ತೀವಿ. ಈ ಚಿರತೆ ಯಾವ ಥರ ಮಲಗಿದೆ, ಯಾವ ಥರ ಸಂಜೆ ಟೈಮ್ ಬೇಟೆ ಆಡ್ತಿದೆ ಅನ್ನೋದು ನಿಮಗೆ ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಚಿರತೆ ಬೇಟೆ ತೋರಿಸ್ತೀವಿ. ಇವಾಗ ಏನು ತೋರಿಸ್ತದೆ ಇವಾಗ ಅಂತ ಕೇಳಬೇಡಿ, ನಮ್ಮನ್ನ ಹೇಳಿದ್ದೀವಿ ಚಿರತೆ ತೋರಿಸ್ತೀವಿ ಅಂತ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪೊದೆ ಹತ್ರ ಹೇಗ್ ಮಲಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನನಗೆ ಕಾಣ್ತಾ ಇಲ್ಲ ಸರಿಯಾಗಿ ಅನ್ಕೋಬೇಡಿ, ಕಾಣ್ತಾ ಇದ್ರೆ ಅಲ್ಲಿ ಝೂಮ್ ಮಾಡ್ತೀವಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾಕೋ ಅದು ಬರ್ತಾ ಡಿಮ್ ಆಗಿ ನಡ್ಕೊ ಬರ್ತಾ ಇದೆ, ಶೈನಿಂಗು ಅದು ಕಾಣಿಸ್ತಾ ಇರ್ಬೋದು. ಹಂಗೆ ಬರ್ತಾ ಇಲ್ಲಿ ರೈಟ್ ಸೈಡ್ ಹೋಗ್ತಿದ್ದೇವೆ. ರೈಟ್ ಸೈಡ್ ಹೌದು ಫ್ರೆಂಡ್ಸ್, ದೊಡ್ಡದಾಗಿದೆ. ಮರಿಗಳು ಇದೆ 4-5. ಆದರೆ ಮರಿಗಳು ಯಾವುದಕ್ಕೂ ತೊಂದರೆ ಕೊಡಲ್ಲ ಅಂತ ಅನ್ಕೋತಾ ಇದ್ದೀನಿ. ಆದರೂ ಭಯಾನಕ ಕಾಡು ಫ್ರೆಂಡ್ಸ್. ಸುತ್ತ ನೋಡಿದ್ರೆ ಎಲ್ಲೂ ಲೈಟ್ ಕಾಣಿಸ್ತಿಲ್ಲ. ಅಲ್ಲೊಂದು ದೀಪ ಕಾಣ್ತಾ ಇದೆ. ಆ ದೀಪನೇ ಮೌಂಟ್ ಎವರೆಸ್ಟ್ ದೀಪ. ಇದು ಮೌಂಟ್ ಎವರೆಸ್ಟ್ ಕಾಡು ಅಂದರೆ ಈ ದುರಂತವಾದ ಕಾಡಿನಲ್ಲಿ ಒಂದು ದೀಪ ಇದೆ. ಇದು ಮಧ್ಯ ಒಂದು ಅಮೆಝಾನ್ ಕಾಡು ಥರ. ಅಂದರೆ ಮೌಂಟ್ ಎವರೆಸ್ಟ್ ಹತ್ರ ಬರ್ತಾ ಹೋಗ್ತಾ ಇರ್ತೀವಿ. ಹಂಗೆ ಹೋಗಿ ಎಲ್ಲ ಇದು ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಸ್ವಲ್ಪ ಆ ಕಡೆ ತಿರುಗಿಸಿ ಫ್ರೆಂಡ್ಸ್. ಅದು ದೀಪ ಫ್ರೆಂಡ್ಸ್, ಅದು ದೀಪ ದೊಡ್ಡದಾಗಿ ಬರ್ತಾ ಇದೆ. ಆದರೆ ಯಾವುದು ಕಾಡು ಅಂತ ಗೊತ್ತಾಗ್ತಾ ಇಲ್ಲ. ಇದು ನಾನು ಕತ್ಲೆ ಟೈಮು ಮೌಂಟ್ ಎವರೆಸ್ಟ್ ಹತ್ರನೇ ಇದ್ದೀನಿ ಅಂತ ಬೈಕೆ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡೋಣ ಬೆಳಿಗ್ಗೆ ಟೈಮು ಯಾವ ಇಲ್ಲಿಗೆ ಬಂದಿದ್ದೀವಿ ಅಂತ ನಮಗೆ ಸ್ವಲ್ಪ ಕಂಡುಹಿಡಿಯೋಣ ಫ್ರೆಂಡ್ಸ್. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಬಾಯ್. ನೋಡಿ ಫ್ರೆಂಡ್ಸ್, ಇದು ಕತ್ಲೆಯಲ್ಲಿ ಇದು ರೋಡು ಕಾಣ್ತಾ ಇರೋದು. ಹಿಂಗೆ ಹೋಗ್ತಾ ನಿಮಗೆ ತೋರಿಸ್ತೀನಿ. ಒಂದು ನೋಡಿ ಕಮೆಂಟ್ ಮಾಡಿ. ಇಲ್ಲಿ ಬರ್ತಾ ಇದೆ ನೋಡಿ ಒಂದು ಬೆಳಿ ಭೂತ. ಓಡಿ ಅಲ್ಲಿ ಬರ್ತಾ ಇದೆ. ಓಡಿ ಫ್ರೆಂಡ್ಸ್, ಓಡಿ ಹಾಯ್ ಫ್ರೆಂಡ್ಸ್, ಸೊಳ್ಳೆಗಳು ಜಾಸ್ತಿ ಕಾಟ ಇದೆ ಇಲ್ಲಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಬೇರೆ ಬಂದ್ಬಿಟ್ಟಿದೀವಿ. ಯಾವ ಕಡೆ ಹೋಗ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ಹುಡುಗರು ಬೇರೆ ಎನ್ಕರೇಜ್ ಮಾಡೋದಕ್ಕೆ ನನಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದೆ. ಎಲ್ಲಿ ಹೋಗ್ಬೇಕು ಅಂತ ಇವಾಗ ಒಂದು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಬನ್ನಿ ಫ್ರೆಂಡ್ಸ್. ನಾವು ಬಂದಿದ್ದೀವಿ ಇಲ್ಲೊಂದು ಗುಹೆ ಹತ್ರ ಸ್ಟೇ ಆಗೋಣ ಅಂತ. ಮುಂದೆ ನಿಮ್ಗೆ ಹೋಗ್ತಾ ಒಂದು ದೈವದ ಮನೆ ತೋರಿಸ್ತೀವಿ ಫ್ರೆಂಡ್ಸ್. ಇದು ಒಂದು ದಟ್ಟವಾದ ಮರ. ಈ ದಟ್ಟವಾದ ಮರದಲ್ಲಿ ಹೇಳಕ್ಕಾಗಲಾರದಷ್ಟು ಪ್ರಾಣಿ ಪಕ್ಷಿಗಳು ಎಲ್ಲ ಇದೆ.